ಸಂತೋಷ್ ಲಾಡ್ ಈಗಿನ ಸರ್ಕಾರದಲ್ಲಿ ಕಾರ್ಮಿಕ ಇಲಾಖೆ ಸಚಿವರಾಗಿ 2 ವರ್ಷಗಳಾಗಿವೆ. ಕೇವಲ 2 ಸಂವತ್ಸರಗಳಲ್ಲೇ ಲಾಡ್ ದುಡಿಯುವ ಕೈಗಳಿಗಾಗಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದ್ದಾರೆ. ಸಂಘಟಿತ ಮತ್ತು ಅಸಂಘಟಿತ ವರ್ಗಗಳ ಕಾರ್ಮಿಕರಿಗಾಗಿ ಅನೇಕ ಸ್ಕೀಮ್ಗಳನ್ನು ತಂದಿದ್ದಾರೆ. ಇದರಲ್ಲಿ ಕೇವಲ ಕಾರ್ಮಿಕರು ಮಾತ್ರವಲ್ಲ, ಅವರ ಕುಟುಂಬದ ಶ್ರೇಯೋಭಿವೃದ್ಧಿಯ ಸಂಕಲ್ಪವೂ ಇದೆ. ಅತ್ಯಂತ ಕ್ರಿಯಾಶೀಲ ಸಚಿವರಾಗಿರುವ ಸಂತೋಷ್ ಲಾಡ್ ತಮ್ಮದೇ ಆದ ವಿಶಿಷ್ಟವಾದ ಕೆಲಸಗಳ ಮೂಲಕ ಶ್ರಮಿಕರ ಬದುಕಿಗೆ ಭರವಸೆ ತುಂಬಿದ್ದಾರೆ. ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಕಾರ್ಮಿಕರಿಗಾಗಿ ವಿಧೇಯಕ, ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರಿಗೆ ವಿಮಾ ಯೋಜನೆ, ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕ ಕಾರ್ಮಿಕರ ಅಪಘಾತ ಮತ್ತು ಆರೋಗ್ಯ ಸಹಾಯ ನಿಧಿ, ಕರ್ನಾಟಕ ರಾಜ್ಯ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ, ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ, ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ, ಕಾರ್ಮಿಕರಿಗೆ ತಾತ್ಕಾಲಿಕ ವಸತಿ ಸಮುಚ್ಚಯ, 100 ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳು, ನಕಲಿ ಮತ್ತು ಅನರ್ಹ ಕಾರ್ಮಿಕ ಕಾರ್ಡ್ಗಳ ರದ್ದತಿ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಶ್ರಮಿಕ ವಸತಿ ಶಾಲೆಗಳು ಸೇರಿದಂತೆ ಸಾಕಷ್ಟು ಯೋಜನೆಗಳಿವೆ. ಆದರೆ ಇವೆಲ್ಲವೂ ಶ್ರಮಿಕ ಕುಟುಂಬಗಳಿಗೆ ತಲುಪಬೇಕು. ಅದಕ್ಕಾಗಿಯೇ ಕನೆಕ್ಟ್ ಕರ್ನಾಟಕ ಸರ್ಕಾರದ ಯೋಜನೆಗಳನ್ನ ಕಾರ್ಮಿಕರಿಗೆ ಅರ್ಥೈಸೋ ಕೆಲಸ ಮಾಡ್ತಿದೆ. ಯಾಕಂದ್ರೆ ಅದೆಷ್ಟೋ ಕಾರ್ಮಿಕರಿಗೆ ಇವುಗಳ ಬಗ್ಗೆ ಸೂಕ್ತವಾದ ಮಾಹಿತಿಯೇ ಇಲ್ಲ. ನಮಸ್ಕಾರ ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಸಾಕಷ್ಟು ಯೋಜನೆಗಳು ಬರ್ತಿದೆ. ಎಸ್ಪೆಷಲಿ ಕಾರ್ಮಿಕ ಇಲಾಖೆ, ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆ ಸಚಿವರಾದಷ್ಟು ಬಳಿಕ ಒಂದಷ್ಟು ಆಮೂಲಾಗ್ರ ಬದಲಾವಣೆಗಳನ್ನ ತಂದಿದ್ದಾರೆ ಕಾರ್ಮಿಕರ ಕಲ್ಯಾಣಕ್ಕಾಗಿ. ನಾವು ಒಂದಷ್ಟು ಜನ ಕಾರ್ಮಿಕರ ಜೊತೆ ಇದ್ದೀವಿ, ಅವ್ರನ್ನೇ ಮಾತಾಡ್ಸೋಣ. ಯಾವ ಊರು, ಏನು, ಅವ್ರ ಹತ್ರ ಕಾರ್ಮಿಕ ಇಲಾಖೆ ಕಾರ್ಡ್ ಇದೆಯಾ, ಆ ಸೌಲಭ್ಯದ ಬಗ್ಗೆ ಗೊತ್ತಿದೆಯಾ ಅಂತ. ನಿಮ್ಮ ಹೆಸರು? ಈಶ್ವರ್. ಯಾವ ಊರು ಸರ್? ಯಾದಗಿರಿ ಸರ್. ಯಾದಗಿರಿಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಒಂದು 20 ವರ್ಷ ಆಯ್ತು. 20 ವರ್ಷ. ನಿಮ್ಮ ಹತ್ರ ಕಾರ್ಮಿಕ ಇಲಾಖೆ ಕಾರ್ಡ್ ಇದೆಯಾ? ಕಾರ್ಡ್ ಇದೆ. ಅದು ಸೌಲಭ್ಯಗಳ ಬಗ್ಗೆ ಗೊತ್ತಿದೆಯಾ? ಸೌಲಭ್ಯಗಳ ಬಗ್ಗೆ ಗೊತ್ತಿಲ್ಲ ಸರ್, ಇದುವರೆಗೂ ಯಾರು ಹೇಳಿಲ್ಲ. ಮಾಡಿಸಿದೀವಿ ಅಷ್ಟೇ. ಓಕೆ. ಏನಂದ್ರೆ ಕಾರ್ಡ್ ಮಾಡಿಸಿ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು. ಓಕೆ. ನೀವು ಕಾರ್ಮಿಕ ಇಲಾಖೆ ಕಾರ್ಡ್ ಮಾಡಿಸಿ 3 ವರ್ಷ ಆಗಿದ್ರೆ ಸಾಕು, ನಿಮ್ಗೆ 60 ವರ್ಷ ಆದ್ಮೇಲೆ ಪೆನ್ಷನ್ ಬರ್ತಾ ಹೋಗುತ್ತೆ. ಅದ್ರ ಬಗ್ಗೆ ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ. ಮತ್ತೆ ಏನಕ್ಕೆ ಕಾರ್ಡ್ ಮಾಡಿಸಿದ್ರಿ? ಯಾರ ಹೇಳಿದ್ರಿ ಸರ್, ಹಿಂಗೆ ಮಾಹಿತಿ ಇರಲಿಲ್ಲ. ನೋಡಿ ವೀಕ್ಷಕರೇ, ಇದು ಸಮಸ್ಯೆ. ಸುಮಾರು ಜನ ಕಾರ್ಮಿಕ ಇಲಾಖೆ ಕಾರ್ಡ್ ಮಾಡಿಸಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಕೆಲಸಕ್ಕೆ, ಆದ್ರೆ ಅವ್ರಿಗೆ ಅದು ಸೌಲಭ್ಯಗಳ ಬಗ್ಗೆ ಗೊತ್ತಿರಲ್ಲ. ಈಗ ನಿಮಗೆ 6 ವರ್ಷ ಆಗೋಗಿದೆ ಅಲ್ವಾ? ನಿಮಗೆ ಒಂದು ಹೆಲ್ಪ್ ಲೈನ್ ನಂಬರ್ ಕೊಡ್ತೀನಿ. ಆ ನಂಬರಿಗೆ ಫೋನ್ ಮಾಡಿ ನಿಮ್ಮ ಕಾರ್ಡ್ ನಂಬರ್ ಎಲ್ಲ ಹೇಳಿದ್ರೆ ನಿಮಗೆ ಸೌಲಭ್ಯಗಳು ಸಿಗುತ್ತೆ. ಮಕ್ಕಳೆಲ್ಲ ಎಲ್ಲಿ ಓದ್ತಿದ್ದಾರೆ? ನಮ್ಮ ಏರಿಯಾ ರಾಜಾಜಿನಗರಲ್ಲಿ ಪ್ರೊಫೆಸರ್ ಸ್ಕೂಲ್. ಈಗ ನಿಮ್ಮ ಮಕ್ಕಳುಗಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಸಿಗುತ್ತೆ, ಮಕ್ಕಳು ಮದುವೆಗೆ ಲೋನ್ ಸಿಗುತ್ತೆ, ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ವಸತಿ ಶಾಲೆಗಳು, ಅಂದ್ರೆ ಮಕ್ಕಳು ಅಲ್ಲೇ ಉಳ್ಕೊಳ್ಳೋ ಅಂತ ಶಾಲೆಗಳು. ನೀವು ಊರ್ ಬಿಟ್ಟು ಊರಿಗೆ ಕೆಲ್ಸಕ್ಕೆ ಬರ್ತೀರಾ, ಮಕ್ಕಳು ಅಲ್ಲೇ ಉಳ್ಕೋಬಹುದು. ಇದು ಒಳ್ಳೆ ಯೋಜನೆ ಅನ್ಸುತ್ತೆ? ಒಳ್ಳೆ ಯೋಜನೆ ಅನ್ಸುತ್ತೆ. ನಿಮಗೆ ಕಾರ್ಮಿಕ ಇಲಾಖೆ ಸಚಿವರು ಯಾರು ಅಂತ ಗೊತ್ತಾವಲ್ಲಿ? ಗೊತ್ತಾ? ಸಂತೋಷ್ ಲಾಡ್. ಓಕೆ. ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ ಅವ್ರೀಗ. ರಾಜ್ಯಾದ್ಯಂತ 100 ಸಂಚಾರಿ ಆಸ್ಪತ್ರೆಗಳು. ನೀವಿರೋ ಜಾಗಕ್ಕೆ ಬಂದು ನಿಮಗೆ ಕಣ್ಣಿನ ಟೆಸ್ಟ್ ಇಂದ ಹಿಡಿದು ಪ್ರತಿಯೊಂದು ಪರೀಕ್ಷೆಗಳನ್ನ ಮಾಡ್ತಾರೆ, ಉಚಿತವಾಗಿ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ಸರ್. ಓಕೆ. ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಕಾರ್ಡು 6 ವರ್ಷ ಆಗಿದೆ, ಏನೇನು ಸೌಲಭ್ಯ ಇದೆ ಅಂತ ತಿಳ್ಕೊಳ್ಳಿ. ಆಮೇಲೆ ಈಗ ಜಾಸ್ತಿ ಉತ್ತರ ಭಾರತದವ್ರು ಬರ್ತಿದಾರಲ್ವಾ? ಹೌದು. UP ಬಿಹಾರದವರು. ಹೌದೌದು, ನಮ್ಮ ಹತ್ರ ಇಬ್ಬರಿದ್ದಾರೆ ನೋಡಿ. ಇದಾರಲ್ವಾ? ಓಕೆ. ಇಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ನಕಲಿ ಕಾರ್ಡ್ಗಳು. ಅರೆ ಕರ್ನಾಟಕದವ್ರಿಗೆ ಸಿಗಬೇಕಾಗಿರೋ ಸೌಲಭ್ಯ ಬೇರೆ ರಾಜ್ಯದವ್ರು, ಅದೆಲ್ಲ ಕಟ್ ಮಾಡ್ಬೇಕಾ ಬೇಡವಾ? ಕಟ್ ಮಾಡ್ಬೇಕು ಸರ್. ಅಲ್ವಾ? ಕನ್ನಡದವ್ರು ಸಿಗಲ್ವಾ ಜಾಸ್ತಿ ಕೆಲಸಕ್ಕೆ? ಇದೆ, ಸಿಗ್ತಾರೆ. ಎಲ್ರು ಮಾಡ್ತಾರೆ ಅಷ್ಟೇ. ನಮ್ಮ ಕನ್ನಡದವ್ರು ಇದ್ದಾರೆ. ನಿಮ್ಮ ಹೆಸರು? ಹನುಮಂತ. ನಿಮ್ದು ಯಾವ ಊರು? ನಮ್ದು ಹುಬ್ಳಿ, ಗದಗ. ಗದಗದಲ್ಲಿ. ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 24 ವರ್ಷ. 24 ವರ್ಷದಿಂದ ಕಟ್ಟಡ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಕಾರ್ಮಿಕ ಇಲಾಖೆ ಕಾರ್ಡ್ ಇದೆಯಾ? ಕಾರ್ಡ್ ಇದೆ. ಓಕೆ. ಎಷ್ಟು ವರ್ಷ ಆಯ್ತು ಕಾರ್ಡ್? 6 ವರ್ಷ. ಓಕೆ. ಅದು ಸೌಲಭ್ಯಗಳು, ಉಚಿತ ಕಿಟ್ ಎಲ್ಲ ಸಿಗ್ತಾ ನಿಮಗೆ ಕೆಲಸ ಮಾಡೋದು? ಕಿಟ್ ಎಲ್ಲ ಸಿಗುತ್ತೆ, ತಗೊಂಡ್ಬರ್ತೀರಾ? ಇನ್ನೇನೆಲ್ಲ ಸೌಲಭ್ಯ ಇದೆ ಅಂತ ಗೊತ್ತಾ ಸರ್? ಅದ್ರದ್ದು ಇದನ್ನ ಮಾಡ್ತಾ ಇಲ್ಲ. ನಾವ್ ಹೆಂಗ್ ಮಾಡ್ಬೇಕು ಹೇಳಿ? ನಾವೆಲ್ಲ ಜೋಪಡಿ ಮನೆಯಲ್ಲಿ ಇರೋದು, ಬಾಡಿಗೆ ಮನೆಯಲ್ಲಿ. ಎಲ್ಲ ಫ್ರೀ ಅಂತವ್ರೆ. ಇನ್ನು ಏನು ತಿಳ್ಕೊಳ್ಳಿ. ಈಗ ನಿಮ್ ಕಾರ್ಡ್ ಇದೆ, ಕಾರ್ಡ್ಗೊಂದು ನಂಬರ್ ಇದೆ. ನಾನು ನಿಮ್ಗೊಂದು ಹೆಲ್ಪ್ ಲೈನ್ ನಂಬರ್ ಕೊಡ್ತೀನಿ. ಆ ನಂಬರಿಗೆ ಕಾಲ್ ಮಾಡ್ಬಿಟ್ಟು ನಿಮ್ ಕಾರ್ಡ್ ಇಟ್ಕೊಂಡು ಅವ್ರ ನಂಬರ್ ಹೇಳಿದ್ರೆ ನಿಮ್ಗೆ ಏನೇನು ಸೌಲಭ್ಯ ಸಿಗುತ್ತೆ ಅಂತ ಮಾಹಿತಿ ಕೊಡ್ತಾರೆ. ಸರಿ. ಕೆಲಸ ಮಾಡ್ತಾ ಇದ್ದೀರಾ, ಕಾರ್ಡ್ ಇದೆ, ಅದ್ರ ಸೌಲಭ್ಯಗಳು ಗೊತ್ತಿಲ್ಲ. ಸೌಲಭ್ಯಗಳು ಗೊತ್ತಿಲ್ಲ, ಅವ್ರು ಹೇಳ್ಬೇಕು ಸರ್. ಅವ್ರು ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗದ. ನಾನ್ ನಿಮಗೆ ತಿಳಿಸ್ತೀನಿ. ಈಗ ಏನ್ ಸಮಸ್ಯೆ ಅಂದ್ರೆ ನಕಲಿ ಕಾರ್ಡ್ಗಳು ಜಾಸ್ತಿ ಆಗಿತ್ತು. ಕನ್ನಡದವ್ರು ಅನ್ಕೊಂಡು ಕಿತ್ತಾಕ್ಲಿ ಬಿಡಿ ಸರ್. ಕಿತ್ತಾಕ್ಲಿ ಬಿಡಿ, ಒರಿಜಿನಲ್ ಇರುತ್ತಲ್ವಾ? ಈಗ ನೀವು ಕನ್ನಡದವ್ರು, ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಇದೆ ನಮ್ಮ. ನಾನು ನಿಮ್ಗೊಂದು ನಂಬರ್ ಕೊಡ್ತೀನಿ. ಆ ನಂಬರಿಗೆ ಫೋನ್ ಮಾಡಿ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ತಗೋಬೇಕು. ಓಕೆನಾ? ಆಮೇಲೆ ನಿಮಗೆ ಉಚಿತ ಆರೋಗ್ಯ ಸೌಲಭ್ಯ ಸಿಗುತ್ತೆ. ಆಮೇಲೆ ಕಾರ್ಡ್ ಮಾಡಿಸಿ 3 ವರ್ಷ ಆಗಿದ್ರೆ ನಿಮ್ಗೆ 60 ವರ್ಷ ಆದ್ಮೇಲೆ ಪೆನ್ಷನ್ ಬರುತ್ತೆ. ಗೊತ್ತಾ? ಅವೆಲ್ಲ ತಿಳ್ಕೊಂಡು ಆ ಸೌಲಭ್ಯ ಎಲ್ಲ ತಗೋಬೇಕು ನೀವು. ಓಕೆ. ಮಿನಿಸ್ಟರ್ ಯಾರು ಅಂತ ಗೊತ್ತಾ?
ಅದೇ ಸಂತೋಷ್ ಲಾಡ್ ಅವರು. ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅನ್ನೋದು ಗೊತ್ತು. ಗೊತ್ತು. ಹಂಗಾರೆ ಟಿವಿ ಗಿವಿ ನ್ಯೂಸ್ ಪೇಪರ್ ಎಲ್ಲ ನೋಡ್ತಿರ್ತೀರಿ, ಏನ್ ಸೌಲಭ್ಯ ಇದೆ ಅಂತ? ಎಲ್ಲ ನೋಡ್ತೀವಿ. ಸಾಕಷ್ಟು ಸೌಲಭ್ಯಗಳಿದೆ, ಅದನ್ನೆಲ್ಲ ನೀನು ಪಡ್ಕೋಬೇಕು. ಪಡ್ಕೊಂತೀವಿ. ಥ್ಯಾಂಕ್ ಯು. ಕಾರ್ಮಿಕ ಇಲಾಖೆ ಯಾವುದೇ ಯೋಜನೆಗಳ ಬಗ್ಗೆ ಪ್ರಕಟವಾಗ್ತಿರೋ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ತಿಳಿದುಕೊಳ್ಳೋ ಸಂದರ್ಭ ಬಂದಿದೆ. ಹೀಗಾಗಿ ಸರ್ಕಾರದ ಕೆಲಸವನ್ನ ಸಚಿವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆದರೆ ಆ ಎಲ್ಲಾ ಯೋಜನೆಗಳನ್ನ ಫಲಗಳನ್ನ ಪಡ್ಕೋಬೇಕಾಗಿರೋದು ಕಾರ್ಮಿಕರ ಕೆಲಸ. ಒಟ್ಟಿನಲ್ಲಿ ಕ್ರಿಯಾಶೀಲ ಸಚಿವರಾಗಿರುವ ಸಂತೋಷ್ ಲಾಡ್ ಅವರ ಕಾರ್ಮಿಕ ಕಲ್ಯಾಣ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕಾಗಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.